ಚರ್ಚೆ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ಅನಿಲ್ ತಡ್ಕಲ್ ಅವರೇ, ಮತ್ತೆ ನಾನು ಅದೇ ವಿಷಯಕ್ಕೆ ಎಳ್ಕೊಂಡು ಬರ್ತೀನಿ ವಾಪಸ್ ನಿಮ್ಮನ್ನು. ದಾವಣಗೆರೆಯಲ್ಲಿ ನಿಮಗೆ ಒಳ ಹೊಡೆತ ಆಗಿದೆ ಅನ್ನುವ ಚರ್ಚೆ ನಿಮ್ಮ ಪಕ್ಷದೊಳಗೆ ಆಗ್ತಾ ಇರೋದು, ನಿಮ್ಮ ಪಕ್ಷದ ನಾಯಕರುಗಳ ಮಧ್ಯದಲ್ಲಿ ಆಗ್ತಾ ಇರೋದು. ಸರಿ, ನಮ್ಮವರೇ ನಮಗೆ ಮೋಸ ಮಾಡಿದ್ರು ಅಂತ. ಅಜಿತ್ ಅವರ, ಈಗ ಲೆಟ್ಸ್ ಟಾಕ್ ಸಮ್ ಸ್ಟ್ಯಾಟಿಸ್ಟಿಕ್ಸ್. 2013ರಲ್ಲಿ ಜೆ ಡಿ ಎಸ್ಸು ಯಾವಾಗ BJP ಹೊಡೆದು KJP ಆಗಿತ್ತು, ಅವಾಗ 19% ಓಟ್ ತೊಗೊಂತು, ಆಲ್ಮೋಸ್ಟ್ 19.37%. 18ರಲ್ಲಿ JDSಗೆ 4% ಓಟ್ ಸಿಕ್ತು. ಎಲ್ಲ ಮೈನಾರಿಟೀಸ್ ಕ್ಯಾಂಡಿಡೇಟ್ ನಿಲ್ಸಿರೋದು ಕೇಳ್ತಿರೋದು ನಾನು. 2023ರಲ್ಲಿ 0.89% ಓಟ್ ತೊಗೊಂತು. ಅಂದರೆ ಸೊ ಇಲ್ಲಿ ಏನಾಗಿದೆ ಅಂತಂದರೆ, ದಾವಣಗೆರೆ ಒಂದು ಮತಕ್ಷೇತ್ರ ಹೆಂಗಿದೆ ಅಂತಂದರೆ, ಇಟ್ಸ್ ಅ ಟೈಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP. ಇಮ್ಮೆಟೀರಿಯಲ್ ಕ್ಯಾಂಡಿಡೇಟ್ ಯಾರಾಗಿರ್ಬೋದು. ಯಾಕೆಂದರೆ ಅಲ್ಲಿ 19% ನಾವು ಯಾವಾಗ ನೋಡ್ತೀವಿ ಅಂದರೆ ಓನ್ಲಿ ವೆನ್ ದರ್ ಇಸ್ ಅ ಸ್ಪ್ಲಿಟ್ ಇನ್ BJP ಆ್ಯಂಡ್ KJP. ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಚುನಾವಣೆಗಳಲ್ಲಿ ರಿಸಲ್ಟ್ ನೋಡಿದ್ರೆ ನಮಗೆ ಲಾರ್ಜ್ಲಿ ಏನು ಕಾಣಿಸುತ್ತೆ ಅಂದರೆ, ದಿಸ್ ಇಸ್ ದ ಕ್ಲಿಯರ್ ಡ್ಯೂಲ್ ಎಲೆಕ್ಷನ್. ಮುಸ್ಲಿಂ ಕ್ಯಾಂಡಿಡೇಟ್ಗಳು ಓಟ್ ತಗೊಂಡಿರೋ, ಮುಸ್ಲಿಂ ಕ್ಯಾಂಡಿಡೇಟ್ಗಳು ಓಟ್ ತಗೊಂಡಿರುವಂಥ ಆ ಚುನಾವಣೆಗಳಿಗೂ ಈ ಚುನಾವಣೆಗೂ ಯಾಕೆ ನಾನು ಹೋಲಿಸ್ತಾ ಇದ್ದೀನಿ ಅಂತಂದರೆ, ಅಲ್ಲ ಒಂದು ನಿಮಿಷ, ಆ ಚುನಾವಣೆಗೂ ಈ ಚುನಾವಣೆಗೂ ಒಂದು ವ್ಯತ್ಯಾಸ ಏನಂದ್ರೆ, ಆ ಚುನಾವಣೆಗಳಲ್ಲಿ ನರೇಷನ್ ಇರಲಿಲ್ಲ ರೀ, ನರೇಟಿವ್ ಇರಲಿಲ್ಲ. ಮುಸ್ಲಿಂ ಕ್ಯಾಂಡಿಡೇಟ್ ಒಂದು ಟಿಕೆಟ್ ಕೊಡಬೇಕು, ಮುಸ್ಲಿಂ ಇರಲಿಲ್ಲ. ಅದು ದಣಿಗಳು ನಿಂತ್ಕೊಳ್ತಾರೆ, ನಾವು ವೋಟ್ ಹಾಕ್ತೀವಿ ಅಂತ. ಈಗ ಏನಾಗಿದೆ ಅಂದ್ರೆ, ಇಲ್ಲಿ ನರೇಟಿವ್ ಬಿಲ್ಡ್ ಆಗಿದೆ. ಇಲ್ಲ, ನಾನು ಹೇಳ್ತೀನಿ ಅಜಿತ್, ಇಲ್ಲೇನಾಗಿದೆ ಅಂದರೆ, ಒಂದು ಈಗೇನಂತೀರಿ, ಇದು ಕಾಣಿಸುವಂಥ ನೆರೇಟಿವ್ ಯಾವುದು, ದ ಒನ್ ವಿಚ್ ಇಸ್ ಹ್ಯಾಪನ್ ಟುಡೇ. ಈಗೇನು ಜಮೀರ್ ಅಹಮದ್ ಅವರು ಯಾರು ಬೇರೆ ಬೇರೆ ಲೀಡರ್ಸ್ಗಳಲ್ಲಿ ಡಿಫರೆನ್ಸ್ ಇದೆ ಅನ್ನೋದು, ಇದು ಜಗತ್ತಿಗೆ ಕಾಣಿಸುವಂಥ ನೆರೇಟಿವ್. ಇದು ನೀವು ವಿಚಾರವನ್ನು ಚರ್ಚೆ ಮಾಡಿದಿರಿ, ನಾವು ಪ್ಯಾನಲ್ಗಳಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ದೀವಿ. ನೆರೇಟಿವ್ ಕಾಣದೇ ಇರುವಂಥ ನೆರೇಟಿವ್ JDS ಏನು ಪ್ಲೇ ಮಾಡ್ತಿತ್ತು ಅವಾಗ, ಲಾರ್ಜ್ಲಿ ದ ವೋಟ್ಸ್ ಆರ್ ಗೋಯಿಂಗ್ ಟು ಗೆಟ್ ಡಿವೈಡೆಡ್ ಇನ್ ದ ಸೇಮ್ ವೇ. ದಾವಣಗೆರೆಯಲ್ಲಿ ಏನು ದೊಡ್ಡ ಡಿಫ್ರೆನ್ಸ್ ಆಗಲ್ಲ ಅಂತ ನನ್ನ ಒಂದು ರಾಜಕೀಯ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನಾನು. ಯಾಕಿಲ್ಲಿ 18-19% ತೊಗೊಂಡಿರುವಂಥ JDS ಪಾರ್ಟಿ ಮೈನಾರಿಟೀಸ್ಗಳಲ್ಲಿ, ಅಫ್ಕೋರ್ಸ್ JDS ಸಹ ಅಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅಂಥ ಲೀಡರ್ಗಳನ್ನೇ ಹಾಕಿ ಚುನಾವಣೆ ಮಾಡಿರುವಂಥದ್ದು. ಅಲ್ಲೇನು 19, 4, 3, 1% ಓಟ್ಗಳು ತಗೊಂಡಿದೆ. ಅದಕ್ಕಿಂತ ಜಾಸ್ತಿ ಓಟ್ ತಗೊಳ್ಲಿಕ್ಕೆ ಆಗಲಿಕ್ಕಿಲ್ಲ. ಅಫ್ಕೋರ್ಸ್ ದೇರ್ ಈಸ್ ಅನ್ಡೌಟೆಡ್ಲಿ ಜಮೀರ್ ಇಸ್ ಅ ವೆರಿ ಟಾಲ್ ಲೀಡರ್ ಇನ್ ದ ಕಮ್ಯುನಿಟಿ. ಜಮೀರ್ ಅವ್ರು ಬಂದು ಅದನ್ನೆಲ್ಲ ಡಿಫ್ರೆನ್ಸಸ್ಗಳನ್ನ ಸರಿ ಮಾಡಿರುವಂಥದ್ದು ನಾವು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಹಂಗಾಗಿ ಅದು ಈಗ ಅದು ರಿಸಲ್ಟ್ ಆಗಿ ಕನ್ವರ್ಟ್ ಆಗೋದು ನಮಗೆ 4ನೇ ತಾರೀಕಿಗೆ ನಮಗೆ ಗೊತ್ತಾಗುವಂಥದ್ದು. ಬಟ್ ನನಗೆಲ್ಲ ಒಂದು ಕಡೆಯಿಂದ ಕಾನ್ಫಿಡೆನ್ಸ್ ಇದೆ, ಜಮೀರ್ ಅವರು ಎಲ್ಲೆಲ್ಲಿ ಯಾವ್ಯಾವ ಮೆಸೇಜ್ಗಳನ್ನ ಯಾರ್ಯಾರ ಮೂಲಕ ಮುಟ್ಟಿಸ್ಬೇಕು ಆ ಸಮುದಾಯಕ್ಕೆ ಸರಿಯಾಗಿ ಮುಟ್ಟಿಸಿದ್ದಾರೆ ಅಂತ ಅನ್ಕೊಳ್ತೀನಿ. ಅದೇ ರೀತಿ ಭಾಳಷ್ಟು ಜನ ನಾಯಕರು ಸರ್ ತಪ್ಪಾಗಿ ಮುಟ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಜಮೀರ್ ಈಸ್ ಮೋರ್ ದೆನ್ ಅ ಕಮ್ಯುನಿಟಿ. ಈ ಬಿಲೀವ್ಸ್ ಇನ್ ದ ಪಾರ್ಟಿ ಐಡಿಯಾಲಜಿ. ಆತನಿಗೇನು ಅಂತಂದರೆ ಒಂದು ಕಮಿಟ್ಮೆಂಟ್ ಇದೆ ಪಾರ್ಟಿ ಮೇಲೆ, ಜಮೀರ್ ಖಾನಿಗೆ. ಯಾಕಂದ್ರೆ ನಾನು ಭಾಳ ಒಳ್ಳೆ ಸ್ನೇಹಿತರವರು, ಅವರಿಗೆ ನನ್ನ ಕಮಿಟ್ಮೆಂಟ್ ಇರೋದು ನನಗೆ ಗೊತ್ತಿದೆ. JDS ಇದ್ದಾಗ JDS ಮೇಲೂ ಕಮಿಟ್ಮೆಂಟ್ ಸರ್. JDS ಇದ್ದಾಗ he was in a different party. Of course he has to be aligned with this party. ಅಲ್ಲೂ ಕಮಿಟ್ಮೆಂಟ್ ಅಲ್ಲ, of course. ಈಗ ಸರ್ ನಾವು ಯಾವ ಒಂದು ಪಾರ್ಟಿಯಲ್ಲಿ ಇರ್ತೀವಿ, ಆ ಪಾರ್ಟಿಯಲ್ಲಿ ಆ ಪಾರ್ಟಿ ಸಿದ್ಧಾಂತಗಳನ್ನ ನಡ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಸೊ ಇವತ್ತು ಕಾಂಗ್ರೆಸ್ ಒಳಗೆ ದೊಡ್ಡ ಲೀಡರ್ ಆಗಿ ಹೊರಮೊಯ್ದಾರೆ ಜಮೀರ್ ಖಾನ್ ಅವರು. ಐ ಥಿಂಕ್ ದೆರ್ ಇಸ್ ನೋ ಡೌಟ್ ಅವರು ಈ ಎಲೆಕ್ಷನ್ ಅನ್ನ ಅವರೇ ಸಹ ಹೇಳಿದ್ದಾರೆ 25,000-30,000 ಓಟ್ ಗೆಲ್ತಾರೆ ಅಂತ. ಎರಡನೇ ಸಲ ಉಪಚುನಾವಣೆಗಳು ಕರ್ನಾಟಕದಲ್ಲಿ ನಡೀತಾ ಇರೋದು. ಮೊದಲು ನಡೆದ ಉಪಚುನಾವಣೆಯಲ್ಲಿ 3 ಕಳ್ಕೊಂಡಿದ್ದೀರಿ. ಈ ಉಪಚುನಾವಣೆಯ ರಿಸಲ್ಟ್ ಕೂಡ ನಿಮಗೆ ಫೇವರೇಬಲ್ ಆಗದೆ ಹೋದರೆ ನಾಯಕತ್ವದ ಮೇಲೆ ಪ್ರಶ್ನೆಗಳು ಬರಲ್ವಾ? ನಿಮ್ಮ ಲೀಡರ್ಶಿಪ್ ಮೇಲೆ ಪ್ರಶ್ನೆ ಬರಲ್ಲ? ರಾಜ್ಯದ ಲೀಡರ್ಶಿಪ್ಪನ್ನು ನಾವು ಲೋಕಸಭಾ ಚುನಾವಣೆ ರಿಸಲ್ಟಲ್ಲೇ ತೋರಿಸ್ಬಿಟ್ವಿ. ನಾವು 19 ಸೀಟ್ ಗೆದ್ವಿ. ನಾವು NDA ಇಂದ 17 ಸೀಟ್ ನಾವೇ ಗೆದ್ಕೊಂಡೋದ್ವಿ. ಅವ್ರು ರಾಜ್ಯ ಸರ್ಕಾರ ಇದ್ರೂ ಕೂಡ ನಮ್ಗೆ ಅರ್ಧನಕ್ಕೂ ಬರಲಿಕ್ಕಾಗಲಿಲ್ಲ. ಇದು ನಮ್ಮ ಶಕ್ತಿಯನ್ನು ತೋರಿಸುತ್ತೆ. ಅದಾದಮೇಲೆ ಮೊನ್ನೆ ನಡೆದಂತಹ ನಗರಸಭಾ ಚುನಾವಣೆಗಳಲ್ಲಿ, ಅದು ಕಾರವಾರದ ಮಂಕಿಯಿಂದ ಹಿಡ್ಕೊಂಡು ಇಲ್ಲಿ ದೊಡ್ಡಬಳ್ಳಾಪುರದ ನಗರಸಭೆ ಚುನಾವಣೆ 5ಕ್ಕೆ 5 ಗೆದ್ವಿ. ಈ ಚುನಾವಣೆಯಲ್ಲಿ 2 ಗೆದ್ದುಬಿಟ್ಟು BJPಯ ಶಕ್ತಿಯನ್ನು ತೋರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಒಂದು BJP, ಒಂದು ಮೋದಿಯವರ ನೇತೃತ್ವದ ಸಾಧನೆಗಳು, ಜೊತೆಗೆ ಕರ್ನಾಟಕದಲ್ಲಿ ನಾವು ಯಾವ ಹೋರಾಟವನ್ನು ಸದನದ ಒಳಗಡೆ ಹೊರಗಡೆ ಮಾಡಿಕೊಂಡು ಒಗ್ಗಟ್ಟಾಗಿ ನಾವು ಏನು ಒಂದು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀವಿ, ಅದರ ರಿಸಲ್ಟ್ 100% ಬಂದೇ ಬರುತ್ತೆ. ಮತ್ತೆ ನೋಡಿ, ಸಿದ್ದರಾಮಯ್ಯನವರಿಂದ ಹಿಡ್ಕೊಂಡು ಸಣ್ಣ ಲೀಡರ್ಗಳಿಂದ ಹಿಡ್ಕೊಂಡು ಇಲ್ಲಿನ ವಕ್ತಾರಗಳ ತನಕ ಒಂದೇ ಪದ ಬರೋದು ಸರ್ಕಾರ ಸಾಧನೆ ಏನು ಅಂದರೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಮಾನ ಮರ್ಯಾದೆ ಇದೆಯೇನ್ರಿ ಸರ್ಕಾರಕ್ಕೆ? ಬರೀ ಗ್ಯಾರಂಟಿ ಕೊಡಕ್ಕೆ ಒಂದು ಪಕ್ಷ ಅಧಿಕಾರಕ್ಕೆ ಬರೋದು. ಡೆವಲಪ್ಮೆಂಟ್ ಅನ್ನೋದು ಬೇಡವಾ? ಒಂದು ಹಿಡಿ ಮಣ್ಣಾಕಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತೇಳಿ ಅವರು MLA ಪಡ್ಕೊಂತಾರೆ. ಇಂಥ ಪರಿಸ್ಥಿತಿಗಳು ಬರೀ ಗ್ಯಾರಂಟಿ ಬಿಹಾರದಲ್ಲಿ ಜಿಗದಾಡ್ ಗ್ಯಾರಂಟಿ ಕೊಟ್ಟವ್ರು ಇವರು, ಮಹಾರಾಷ್ಟ್ರದಲ್ಲಿ ಕೊಟ್ಟವ್ರು ಇವರು, ಮಧ್ಯಪ್ರದೇಶದಲ್ಲಿ ಕೊಟ್ಟವ್ರು ಇವರು, ಅಸ್ಸಾಂನಲ್ಲಿ ಕೊಡ್ತಾ ಇರೋರು ನೀವು. ಪ್ರತಿಯೊಂದು ಮುಸ್ಲಿಂ ಕುಟುಂಬ ಆಗಲಿ, ಹಿಂದೂ ಕುಟುಂಬ ಆಗಲಿ, 5 ಮೋದಿ ಸರ್ಕಾರದ ಇದು ಅಂತ ಹೇಳಿ ಏನಂತ ಹೇಳಿದ್ರೆ, ಫ್ರೀಯಾಗಿ ನಾವು ಇದನ್ನ ಕೊಟ್ಟಿದ್ದೇವೆ, ಗ್ಯಾಸ್ ಇಟ್ಕೊಂಡು. ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳ್ತೀವಿ. ಇವರೇನು ಹೇಳ್ತಾರೆ? ರಾಜ್ಯವನ್ನು ದಿವಾಳಿ ಮಾಡಿದೀವಿ ಅಂತ ಹೇಳ್ತಾರೆ ಅವರು. ಇದು ಇವ್ರ ಸರ್ಕಾರದ
ಸಾಧನೆ. 1 ರೂಪಾಯಿ ಕೂಡ ಯೋಗ್ಯತೆ ಇಲ್ಲ ಅಂತ ನಾವ್ ಹೇಳ್ತಿರೋದಲ್ಲ. ಇವ್ರ MLA ಹೇಳ್ತಾರೆ ಬೆಂಗಳೂರಿಗೆ ಬಂದು ನೇಣು ಹಾಕೊಂತೀವಿ ಅಂತೇಳಿ ರಾಜುಕಾಗಿ ಅವ್ರು ಹೇಳ್ತಾರೆ. ನಾವ್ ಹೇಳ್ತಿರೋದಲ್ಲ. ಅಂದ್ರೆ ಇಡೀ ರಾಜ್ಯವನ್ನ ದಿವಾಳಿಗೆ ದೂಕಿ ಇವ್ರು ಒಂದೇ ಒಂದು ಸಾಧನೆ ಅಂದ್ರೆ ಗ್ಯಾರಂಟಿ ಕೊಟ್ರಂತೆ. ಇಷ್ಟು ಏನ್ ಹೇಳಿದ್ನಲ್ಲ, ರಾಜ್ಯವನ್ನ ದಿವಾಳಿ ಮಾಡಿರೋ ಸರ್ಕಾರಕ್ಕೆ ನಿಜವಾಗ್ಲೂ ಎರಡೂ ಚುನಾವಣೆ ಬಾಗಲಕೋಟೆಯ ಪವಿತ್ರ ಮಣ್ಣಿನಲ್ಲಿ ನಿಂತು ಮುಖ್ಯಮಂತ್ರಿಗಳ ಘೋಷಣೆ ಮಾಡಿದ್ರು ರಾಜ್ಯ ದಿವಾಳಿ ಆಗಿಲ್ಲ ಅಂತ ಆಗಿಲ್ಲ. ಚಂದ್ರಶೇಖರ್ ಮುಖದಲ್ಲಿ ಆಂಗ್ಸೈಟಿ ಕಾಣಬಹುದು, ಏನೋ ಸೋಲೋ ಆಂಗ್ಸೈಟಿ ಕಾಣಿಸ್ತಾ ಇದೆ. ಇಟ್ ಈಸ್ ವೆರಿ ಸಿಂಪಲ್. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.